ಪಂಚ ಗ್ಯಾರಂಟಿಗಳು ಅನುಷ್ಠಾನಕ್ಕೆ ಬಂದಾಗಿನಿಂದ ರಾಜ್ಯ ಕಾಂಗ್ರೆಸ್ನ ಶಾಸಕರುಗಳ ವರ್ತನೆಯಲ್ಲಿ ಒಂದಿಷ್ಟು ಬದಲಾವಣೆಗಳಾಗ್ತಾ ಇದೆ. ಇದನ್ನೇ ಇಟ್ಕೊಂಡು ವಿಪಕ್ಷಗಳು ರಾಜ್ಯದ ಬೊಕ್ಕಸ ಖಾಲಿ ಆಗಿಬಿಟ್ಟಿದೆ ಎನ್ನುವಂತಹ ಗಂಭೀರ ಆರೋಪ ಆಗ್ತಾ ಇತ್ತು. ಈಗ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಇದೇ ಬೊಕ್ಕಸ ಖಾಲಿ ಗಲಾಟೆಯ ಜೋರು ರೂಪವನ್ನು ಪಡೆದುಕೊಳ್ತಾ ಇದೆ. ವಿಪಕ್ಷಗಳ ಬಾಯಿ ಮುಚ್ಚಿಸಲಿಕ್ಕೆ ಶ್ವೇತಪತ್ರದ ಅಸ್ತ್ರಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಬಿಜೆಪಿ ಅವಧಿಯಲ್ಲಿನ ಹಣಕಾಸು ನಿರ್ಧಾರಗಳ ಕುರಿತು ಶ್ವೇತಪತ್ರ ಬಿಡುಗಡೆಯ ಮೂಲಕ ವಿಪಕ್ಷಗಳ ಬಾಯಿ ಮುಚ್ಚಿಸೋದಕ್ಕೆ ಪ್ಲಾನ್ ಆಗಿರುವಂಥದ್ದು. ಇಲಾಖಾವಾರು ಸಾಲ, ಬಾಕಿ, ಅಂಕಿಅಂಶಗಳ ಬಿಡುಗಡೆಗೆ ಸಿದ್ಧತೆಯಾಗಿದೆ. ಒಂದು ಸರ್ಕಾರ ಅಥವಾ ಸಮಸ್ಯೆಯ ನಿವಾರಣೆಗೆ ಅಥವಾ ಆಡಳಿತದ ಸುಧಾರಣೆಗೆ ಹೊರಡಿಸುವಂತಹ ಮಾರ್ಗಸೂಚಿಯೇ ಈ ಶ್ವೇತಪತ್ರ. ಈ ಹಿಂದೆ ಬಿಜೆಪಿ ಆಡಳಿತದಲ್ಲಿದ್ದಂತಹ ಸಂದರ್ಭದಲ್ಲಿ ಹೇಗೆ ಯದ್ವಾ ತದ್ವಾ ಖರ್ಚು ಮಾಡಿದೆ, ಹೇಗೆ ಈಗಿನ ಸರ್ಕಾರಕ್ಕೆ ಹೊರೆ ಮಾಡಿಟ್ಟು ಹೋಗಿದೆ ಅಂಥೇಳಿ ಲೆಕ್ಕವನ್ನು ತೋರಿಸುವ ಮೂಲಕ ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪ ಬೊಕ್ಕಸ ಖಾಲಿ ಆಗಿಬಿಟ್ಟಿದೆ, ಪಂಚ ಗ್ಯಾರಂಟಿಗಳಿಂದ ಶಾಸಕರಿಗೂ ಅನುದಾನ ಕೊಡೋದಕ್ಕಾಗ್ತಾ ಇಲ್ಲ, ಆ ರೀತಿಯ ಆರೋಪಗಳ ಬಾಯಿ ಮುಚ್ಚಿಸುವಂತಹ ಕೆಲಸ. ಹಾಗಾದರೆ ಏನಿದು ಶ್ವೇತಪತ್ರದ ಸಮರ? ನೋಡ್ತಾ ಹೋಗೋಣ. 39,000 ಕೋಟಿ ಕೆಲಸಗಳಿಗೆ ಬೇಕಾಬಿಟ್ಟಿ ಅನುಮತಿಯನ್ನು ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೊಡಲಾಗಿದೆ ಅನ್ನುವಂತಹ ವಿಚಾರ. ಇದನ್ನು ಈಗ ಶ್ವೇತಪತ್ರ ಹೊರಡಿಸುವ ಮೂಲಕ ಮುನ್ನೆಲೆಗೆ ತರಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಜೆಟ್ ಒಪ್ಪಿಗೆಯನ್ನು ಪಡೆಯದೆ ಯದ್ವಾ ತದ್ವಾ ಟೆಂಡರನ್ನು ಮಂಜೂರು ಮಾಡಿಬಿಟ್ಟಿದ್ದಾರೆ. ಅದು ಈಗಿನ ಸರ್ಕಾರದ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ ಅಂಥೇಳಿ. ಇನ್ನು PWD ಸೇರಿ ವಿವಿಧ ಇಲಾಖೆಯ ದಾಖಲಾತಿಗಳನ್ನು ಕೂಡ ರಿಲೀಸ್ ಮಾಡಿಕೊಳ್ಳುವುದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಇಲಾಖಾವಾರು ಅನುದಾನದ ಅಂಕಿಅಂಶವನ್ನು ಬಿಟ್ಟು JDS ಮತ್ತು ಬಿಜೆಪಿಗೆ ಕೌಂಟರ್ ಕೊಡೋದು, ಗ್ಯಾರಂಟಿ ಯೋಜನೆಯ ಜೊತೆಗೆ ಅಭಿವೃದ್ಧಿ ಕೆಲಸ ಹೇಗಾಗಿದೆ, ಅದಕ್ಕೆ ಯಾವ ರೀತಿ ಅನುದಾನವನ್ನು ಕೊಟ್ಟಿದ್ದೀನಿ ಅನ್ನುವಂತಹ ವಿವರವನ್ನು ಕೂಡ CM ಸಿದ್ದರಾಮಯ್ಯನವರು ಶ್ವೇತಪತ್ರದ ಮೂಲಕ ಹೊರಡಿಸಲಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಸಾಲ ಎಷ್ಟಿತ್ತು, ಕಾಂಗ್ರೆಸ್ ಸರ್ಕಾರ ಕಟ್ತಾ ಇರುವಂತಹ ಬಡ್ಡಿ ಎಷ್ಟು, ಎಲ್ಲದರ ವಿವರವನ್ನು ರಾಜ್ಯದ ಜನರ ಮುಂದಿಡುವಂತಹ ಪ್ರಯತ್ನ ಆಗ್ತಾ ಇದೆಯಂತೆ. ಎಲ್ಲ ಮಾಹಿತಿ ಅಂಕಿಅಂಶದ ಸಮೇತ ಡೇಟಾ ಮೂಲಕ ಕೌಂಟರನ್ನು ಕೊಡಲಿಕ್ಕೆ ಕಾಂಗ್ರೆಸ್ ಪ್ಲಾನನ್ನು ಮಾಡಿಕೊಂಡಿದೆ. ಬಿಜೆಪಿಯ ಬಾಯಿ ಮುಚ್ಚಿಸುವಂತಹ ಪ್ರಯತ್ನ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದ ಮೇಲೆ ರಾಜ್ಯದ ಬೊಕ್ಕಸ ಖಾಲಿ ಆಗ್ತಾ ಇದೆ. ಈ ರೀತಿಯ ಹಲವು ಚರ್ಚೆಗಳಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ಈ ಪಂಚ ಗ್ಯಾರಂಟಿಗಳು ಜಾರಿಗೆ ಬಂದಾಗಿನಿಂದಲೂ ಕೂಡ ರಾಜ್ಯದಲ್ಲಿ ಈ ವಿಚಾರ ಜೋರು ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ಶ್ವೇತಪತ್ರವನ್ನು ಹೊರಡಿಸಿದ್ದೇ ಆದರೆ ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪಕ್ಕೆ ರಾಜ್ಯ ಸರ್ಕಾರ ಕ್ಲಾರಿಫಿಕೇಶನ್ ಕೊಟ್ಟಂತಾಗುತ್ತಾ ಅಂತ? ಪ್ರೇಮ್, ಹೌದು. ನಿನ್ನೆ CM ಸಿದ್ದರಾಮಯ್ಯನವರು ಹಿರಿಯ IAS ಅಧಿಕಾರಿಗಳು, IPS ಅಧಿಕಾರಿಗಳು, IFS ಅಧಿಕಾರಿಗಳು ಭೇಟಿಯ ಮಾಡಿದ್ರು ಹೊಸ ವರ್ಷದ ಶುಭಾಶಯವನ್ನ ಕೋರ್ಲಿಕ್ಕೆ. ಆ ಒಂದು ಸಂದರ್ಭದಲ್ಲಿ ಸಭೆಯಲ್ಲಿ ಒಂದಿಷ್ಟು ಅಂಕಿಅಂಶಗಳನ್ನ ಅಧಿಕಾರಿಗಳ ಮುಂದೆ ಇಟ್ಟಿದ್ದಾರೆ. ಯಾಕೆಂದ್ರೆ ಬಿಜೆಪಿ ಮತ್ತೆ JDS ಸರ್ಕಾರದ ಮೇಲೆ ಆರೋಪ ಮಾಡ್ತಿರುವಂತದ್ದು ಈ ಸರ್ಕಾರ ಗ್ಯಾರಂಟಿಗೂ ಹಣ ಕೊಡಕ್ಕಾಗದೆ ಪಾಪರಾಗಿದೆ ಅನ್ನುವಂತಹ ನಿತ್ಯ ಆರೋಪಗಳನ್ನ ಮಾಡ್ಕೊಂಡು ಬರ್ತಿದೆ. ಅದೇ ನಿನ್ನೆ ಸಿದ್ದರಾಮಯ್ಯನವರು ಅಧಿಕಾರಿಗಳ ಸಭೆಯಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ 39,000 ಕೋಟಿಗಳಷ್ಟು ಬಾಕಿಯನ್ನ ನಮಗೆ ಉಳಿಸೋಗಿದೆ ಅನ್ನುವಂತ ಅಂಕಿಅಂಶಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಬಿಜೆಪಿ ಅವಧಿಯಲ್ಲಿ ಯಾವುದೇ ಅನುಮತಿಯನ್ನ ಪಡೆಯದೆ, ಅದೇ ಬಜೆಟ್ ನ ಅನುಮತಿಯನ್ನ ಪಡೆದೆ ಘೋಷಣೆಯನ್ನ ಮಾಡಿದ್ದಾರೆ ಯೋಜನೆಗಳಿಗೆ. ಇದರ ಬಾಕಿಯೇ 39,000 ಕೋಟಿ ಇದೆ. ಆ ಒಂದು ಬಾಕಿಯನ್ನ ನಾವು ತೀರಿಸ್ತಾ ಇದ್ದೀವಿ, ಆ ಒಂದು ಕಾಂಟ್ರಾಕ್ಟರ್ಗಳಿಗೆ ಅಥವಾ ಟೆಂಡರ್ಗಳಿಗೆ ನಾವು ಹಣವನ್ನ ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಮಾತು. ಹೀಗಾಗಿನೇ ಈ ಒಂದು ಅಂಕಿಅಂಶಗಳನ್ನ ಶ್ವೇತಪತ್ರವನ್ನ ಹೊರಡಿಸುವ ಮೂಲಕ ವಿಪಕ್ಷಗಳನ್ನ ಕಟ್ಟಿ ಹಾಕುವಂಥದ್ದು ಸರ್ಕಾರದ ಪ್ಲಾನ್. ಹಾಗಾಗಿನೇ ಯಾವ್ಯಾವ ಇಲಾಖೆಯಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ ಅನುಮತಿ ಇಲ್ಲದೆ ಬಜೆಟ್ ಅನ್ನ ಇಡದೆ ಯಾವ ರೀತಿಯಾಗಿ ಘೋಷಣೆಯನ್ನ ಮಾಡಿದೆ, ಯಾವ ರೀತಿ ಟೆಂಡರ್ ಗಳನ್ನ ಕರ್ಕೊಂಡಿದೆ, ಯಾವ ರೀತಿ ಹಣವನ್ನ ರಿಲೀಸ್ ಮಾಡಿದೆ, ಈ ಎಲ್ಲಾ ಅಂಕಿಅಂಶಗಳನ್ನ ರಿಲೀಸ್ ಮಾಡಿ ಬಿಜೆಪಿ ಮತ್ತೆ JDS ಅನ್ನ ಕಟ್ಟಿ ಹಾಕುವಂತ ಪ್ರಯತ್ನವನ್ನ ಮಾಡುವಂತದ್ದು. ಜೊತೆಗೆ ನಮ್ಮ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ಅವಧಿಯ ಯಾವ ಕಾಮಗಾರಿಗಳಿಗೆ ಹಣವನ್ನ ರಿಲೀಸ್ ಮಾಡಿದ್ದೀವಿ, ನಾವು ಘೋಷಣೆ ಮಾಡಿದಂತ ಯೋಜನೆಗೆ ಎಷ್ಟು ಅನುದಾನವನ್ನ ಕೊಟ್ಟಿದ್ದೀವಿ ಅನ್ನುವಂತ ಅಂಕಿಅಂಶಗಳನ್ನು ಕೂಡ ಬಿಡಲಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೆ. ಅದು ಇಲಾಖಾವಾರಿ ಅಂಕಿಅಂಶಗಳನ್ನು ಕೂಡ ಬಿಡುಗಡೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದು ಬರ್ತಿರುವಂತ ಮಾಹಿತಿ. ಹಾಗಾಗಿ ಎಲ್ಲಾ ಅಂಕಿಅಂಶಗಳು ಬಿಡುಗಡೆ ಆದ್ರೆ ಬಿಜೆಪಿ ಆರೋಪ ಏನು ಬೊಕ್ಕಸ ಖಾಲಿಯಾಗಿದೆ, ಸರ್ಕಾರ ಅಭಿವೃದ್ಧಿ ಆಗ್ತಿಲ್ಲ ಅನ್ನುವಂತಹ ವಿಚಾರಗಳನ್ನ ಏನು ಪ್ರಸ್ತಾಪ ಮಾಡ್ತಿದ್ದಾರೆ, ಆ ಒಂದು ಮಾತುಗಳಿಗೆ ಫುಲ್ ಸ್ಟಾಪ್ ಹಾಕುವಂತಹ ಲೆಕ್ಕಾಚಾರದಲ್ಲಿ ಸರ್ಕಾರ ಇರುವಂತದ್ದು. ಮುಂದೆ ಯಾವ ರೀತಿಯಾಗಿ ಅಂಕಿಅಂಶಗಳು ರಿಲೀಸ್ ಆದ್ಮೇಲೆ ರಾಜಕೀಯ ಕಿತ್ತಾಟಗಳು ಪ್ರಾರಂಭ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಆದರೆ ಸರ್ಕಾರ ಮಾತ್ರ ತನ್ನ ಮೇಲೆ ಬಂದಿರುವಂತಹ ಆರೋಪವನ್ನ ವಿರೂಪ ಮಾಡಿಕೊಳ್ಳಿಕ್ಕೆ ಅಥವಾ ಆರೋಪದಿಂದ ಹೊರಬರಲಿಕ್ಕೆ ಈ ರೀತಿಯಾದಂತಹ ಶ್ವೇತಪತ್ರದ ಅಂಶಗಳನ್ನು ಉಲ್ಲೇಖ ಮಾಡಲಿಕ್ಕೆ ಮುಂದಾಗಿರುವಂತಹ ಮಾಹಿತಿಗಳು ಥ್ಯಾಂಕ್ ಯು ಶ್ರೀನಿವಾಸ್. ತಮ್ಮ ಎಲ್ಲ ಮಾಹಿತಿಗಳಿಗೆ ವಿಪಕ್ಷದವರು ಆಗ್ರಹನೂ ಅದೇ ಇತ್ತು, ಶ್ವೇತಪತ್ರವನ್ನು ಹೊರಡಿಸಿ ಅಂತ. ಆಮೇಲೆ
ಹಳೇ ಸರ್ಕಾರದ ಶ್ವೇತಪತ್ರಗಳನ್ನ ಹೊರಡಿಸೋದ್ರಿಂದ ನಿಮಗಾಗೋ ಪ್ರಯೋಜನ ಏನೂ ಇಲ್ಲ. ಎಲ್ಲ ಸರ್ಕಾರಗಳು ಬಿಟ್ಟು ಹೋಗಬೇಕಾದ್ರೆ ಒಂದಷ್ಟು ಸಾಲದ ಹೊರೆಯನ್ನು ಹೊರಸೇ ಹೋಗಿರ್ತಾರೆ. ಈಗ ಸಿದ್ದರಾಮಯ್ಯನವರು 2013ರಿಂದ 18 ತನಕ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಸಾಲನೇ ಮಾಡಿರ್ಲಿಲ್ವಾ? ಅವರು ಮಾಡಿದ್ರು. ಬಂದ ಸರ್ಕಾರ ಅದನ್ನು ಕಟ್ಟಬೇಕು, ನಡ್ಕೊಂಡು ಹೋಗೋ ರೀತಿನೇ ಹಾಗೆ. ಬಟ್ ನೀವು ಶ್ವೇತಪತ್ರ ಹೊರಡಿಸಿ ನಿಮ್ಮ ಅಧಿಕಾರಾವಧಿಯಲ್ಲಿ ಖರ್ಚು ಮಾಡಿರ್ತಕ್ಕಂಥ ಹಣಕಾಸಿನ ಲೆಕ್ಕಾಚಾರವನ್ನು ರಾಜ್ಯದ ಜನರ ಮುಂದೆ ಇಡಿ. ಆಮೇಲೆ ನೋಡೋಣ ಜನ ಏನು ತೀರ್ಮಾನ ಮಾಡ್ತಾರೆ. ಶ್ವೇತಪತ್ರ ಹೊರಡಿಸೋದ್ರಿಂದ ವಿಪಕ್ಷಗಳ ಬಾಯಿ ಮುಚ್ಚಿಸ್ಬೋದು, ಆಡಳಿತ ಪಕ್ಷದವರಿಗೆ ಅನುದಾನ ಇಲ್ಲ ಅಂತಾರಲ್ಲ, ಅದನ್ನ ಹೇಗೆ ಹ್ಯಾಂಡಲ್ ಮಾಡಿ? ಖಂಡಿತ ಅದಕ್ಕೆ ಇವಾಗ ತರಾತುರಿಯಲ್ಲಿ ಎಲ್ಲರಿಗೂ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿರೋದು. ನೆಕ್ಸ್ಟ್ ಬಜೆಟ್ ಬರ್ತಾ ಇದೆ, ಬಜೆಟ್ಗೆಲ್ಲ ಪ್ಲಾನಿಂಗ್ ಆಗಬೇಕು. ಸೊ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಮಂಡಿಸಿದಾರಲ್ಲ, ಮನಿ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಸಿದ್ದರಾಮಯ್ಯನವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಹಾಗಾಗಿ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ನೋಡೋಣ.